ಇವತ್ತು ಚುನಾವಣೆಗೆ ನಾಮಿನೇಷನ್ ಮಾಡಿದ್ದಾರೆ. ಫಸ್ಟು ಬಂದಿದ್ದಾರೆ, 15 ಕಡೆ ಕ್ಯಾಂಪೇನ್ ಮಾಡಿದ್ದಾರೆ. ಒಂದು 2 ಪಂಚಾಯತಿಗೆ ಒಂದೊಂದು ಸಾರಿ ನೀವೇ ನೋಡಿದ್ದೀರಿ ಜನಗಳನ್ನು. ಜನ ಇಡೀ ತಾಲೂಕಿಗೆ ಸೇರುವಷ್ಟು ಒಂದೊಂದು ಕಡೆ ಸೇರಿದ್ದಾರೆ. ಇದರಿಂದ ಗೊತ್ತಾಗ್ತದೆ ಡಿ ಕೆ ಸುರೇಶ್ ಅವರ ಗೆಲುವು ಯಾವ ರೀತಿ ಇರ್ತದೆ ಅಂತ. ನೀವು ಈ ಮಾಧ್ಯಮದವರು ದಯವಿಟ್ಟು ಇದನ್ನ ಒಳ್ಳೆ ರೀತಿ ನಮ್ಮ ಕಾಂಗ್ರೆಸ್ JDS ಮೈತ್ರಿ ಆಗಿ ಅದು ಒಳಗಡೆ ಯಾವ ರೀತಿ ಏಟು ಹೊಡಿತು ಅದು ಡಬ್ಬಲ್ಲು ಇವತ್ತು BJPಗೂ ದಳಕ್ಕೆ ಹೊಡೀತದೆ. ಅವ್ರು ಎಲ್ಲ ಕಡೆ ಏನು ಮೈತ್ರಿ ಪಕ್ಷದಿಂದ ನಿಂತ್ಕೊಂಡಿದ್ದಾರೆ ಎಲ್ಲ ಕಡೆ ಸೋತು ಅವ್ರು ಹೇಳ್ತಾರೆ 20-28 ಅಂತ. ನನಗೆ ಗೊತ್ತಿರುವಂಗೆ 25, ಅವ್ರಂಗೆ 28 ಅಲ್ಲ, 20ರಿಂದ 25 ಸೀಟು. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ MP ಅವರು ಹೈಯೆಸ್ಟ್ ರೋಡಲ್ಲಿ ಕೇಳ್ತಾರೆ. ಅದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಬೇಡ. ಯಾಕೆಂದರೆ MP ಅವರ ಕಾರ್ಯವೈಖರಿ ನಿಮ್ಮ ಮಾಧ್ಯಮದಾಗ ನಮಗಿಂತಲೂ ನಿಮ್ಗೆ ಗೊತ್ತು. ಏನು 545 ಜನ MP ಗಳಿದ್ದಾರೆ. ಅವರೆಲ್ಲರಿಗೂ ಎಲ್ಲರೂ ನಾನು ಹೇಳ್ತಾ ಇರ್ತೀನಿ, ಯಾವತ್ತೂ ನಾನು ಹೋಗಿದ್ದೀನಿ MP ಅವರು ಕಾರ್ಯ ಕೂತ್ಕೊಂಡಾಗ ಎಲ್ಲ MP ಗಳು ಅಂತ ಹೇಳಿದ್ರೆ ನೀವು ಕಾಲಿಗೆ ಚಕ್ರ ಕಟ್ಕೊಂಡು ಹೋಗ್ತಾ ಇದ್ರಿ. ಎಲ್ಲ MP ಅವರು ನಿಮ್ಗೆ ಬೈತಾರೆ ಅಂತ. ಯಾಕೆಂದರೆ ಬೇರೆ MP ಗಳು ಓನ್ಲಿ ಕಾರ್ಯಕ್ರಮ ಮಾತ್ರ ಅಟೆಂಡ್ ಮಾಡ್ತಾರೆ. ನೀವು ಪಂಚಾಯತ್ ಮೆಂಬರ್ಸ್ ಥರ ಹೋಗಿದ್ರೆ ಇವತ್ತು ಪಂಚಾಯತಿಲಿ ಯಾರು ಮೆಂಬರು ಯಾರು ಲೀಡ್ರು ಅಂತ ಕಂಡುಹಿಡಿಯುವಷ್ಟು ಶಕ್ತಿ ಏನಾದರೂ ಇದ್ದರೆ 8 ಕ್ಷೇತ್ರದಲ್ಲೂ ಅದು ಡಿ ಕೆ ಸುರೇಶ್ ಅವ್ರಿಗೆ ಮಾತ್ರ. ಅದೇ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೂ ಸ್ವಲ್ಪ ಕಡಿಮೆನೇ ಹೇಳಬೇಕು ಅಂದರೆ MLA ಆಗಿ MP ಅವರು ಅಷ್ಟು ಚಾಣಾಕ್ಷತೆಯಿಂದ ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರ ವಿರುದ್ಧ ಯಾರೋ ಡಾಕ್ಟರ್ ತಂದು ನಿಲ್ಲಿಸಿದ್ದಾರೆ. ಡಾಕ್ಟ್ರು ಅದೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಸರ್ವಿಸ್ ಮಾಡಿರೋದನ್ನ ಪಾಯಿಂಟ್ ಇಟ್ಕೊಂಡು ನಾವು ಗೆಲ್ಲಿಸ್ತೀವಿ ಅಂದರೆ ನಮ್ಮಂಥ ಡಾಕ್ಟ್ರ್ ಯಾರೂ ಇಲ್ಲ. ಅವರು ಎಲ್ಲೋ ಒಂದು ಕಡೆಗೆ ಅವ್ರನ್ನ ಬಲಿಪಶು ಮಾಡಿದ್ದಾರೆ. ಅವರೆಲ್ಲೋ ಹೋಗ್ಬಿಟ್ಟು ಹಾಸನ ನಿಂತಿದ್ರು ಅದು ಗೆಲ್ತಾ ಇದ್ದಾರೆ. ಇವತ್ತೆಲ್ಲರೂ ಬೆಂಗಳೂರೆಲ್ಲ ನಿಂತ್ಕೊಂಡು ಇಲ್ಲಿ ಬಂದು ಹುಲಿ ಮೇಲೆ ನಿಲ್ಲಿಸಿ ಪಾಪ ಅವನ್ನ ಮನೆಗೆ ಕಳಿಸ್ತಾ ಇದ್ದಾರೆ, ಅವಮಾನ ಮಾಡ್ತಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿನೂ ಸೋಲ್ತಾನೆ, ಇವರು ಸೋಲ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ಮಾಧ್ಯಮದವರು ಒಂದೇ ಒಂದು ಅವ್ರು 400 ಸೀಟ್ ಇಡ್ತಾರೆ ಹಾಗೆ ಹಾಗೆ ಅಂತ ಹೇಳಿ ಜನಗಳಿಗೆ ಅದೊಂದು ರೀತಿಯಲ್ಲಿ BJPನ ಹೈಲೈಟ್ ಮಾಡಿರೋದು ಒಂದೇ ಅವ್ರಿಗೆ ಸೀರಿಯಸ್ ಲಕ್ಷ್ಯ. ನನಗೆ ಗೊತ್ತಿರುವಾಗ ನೀವು ಮಾಧ್ಯಮದವ್ರನ್ನ ತಪ್ಪಾಗಿ ಹೇಳ್ತಾ ಇಲ್ಲ. ಮಾಧ್ಯಮದವರೇ ಇವತ್ತು ಇಷ್ಟೇ ಬೆಂಗಳೂರು ರೂರಲ್ಲು 60% ಇದೆ ಅಂತ ಯಾರು ನೀವು ಕೇಳ್ತಾ ಇರೋದಿಲ್ಲ. ಯಾರನ್ನ ಮಾಮೂಲಿ ರೋಡು ಪಾಡು ಮನೆಗಿರುವಂಥ ಹೆಂಗಸರುಗಳೆಲ್ಲೋ ಕೇಳಿದ್ರಿ, ಸಾಮಾನ್ಯ ಕಾರ್ಯಕರ್ತರು ಹೇಳಿದ್ರಿ, SC ST ಜನಾಂಗದ ಎಲ್ಲಿ ಕೇಳಿದ್ರಿ, ಬ್ಯಾಕ್ವರ್ಡ್ ಕ್ಲಾಸ್ನ ಎಲ್ಲಿ ಕೇಳ್ತಾ ಇದ್ದೀರಿ. ನೀವು ಅವ್ರನ್ನ ಕೇಳಿಕೊಂಡು ನಾವು ಲೀಡ್ ಅಲ್ಲಿದೆ ಗೆಲ್ತೀವಿ. ಸುಳ್ಳು. ನಮ್ಮ MP ಅವರು ಅತಿ ಹೆಚ್ಚಿನ ಮತದಿಂದ ಗೆಲ್ತಾರೆ. ನೀವೆಲ್ಲ ಮಾಧ್ಯಮದವರು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಒಳ್ಳೆ ರೀತಿ ಪ್ರಚಾರ ಮಾಡಿ. 5 ಗ್ಯಾರಂಟಿ ಕಷ್ಟ. ಈಗ ನಾನು ಲಕ್ಷಾಂತರ ರೂಪಾಯಿ ಪೆಟ್ರೋಲ್ ಹಾಕೋದು ಸುತ್ತೀನಿ. ಅದೇ ರೀತಿ ಸಾಮಾನ್ಯ ರೈತ ದುಡ್ಡು ವೇಸ್ಟ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಮಹಿಳೆಯರಿಗೆ ಏನು ಇವತ್ತು 15,000 10,000 8,000 ಒಂದು ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥವರು ಕೆಲಸ ಮಾಡಬೇಕು. ಇವತ್ತು ಏನು ಇಲ್ಲದೇ 2,000 ಬರ್ತಾ ಇದೆ, 10 kg ಅಕ್ಕಿ ಬರ್ತಾ ಇದೆ, ಕರೆಂಟ್ ಬಿಲ್ ಕಡಿಮೆ ಆಗಿದೆ. ಇದನ್ನು ಇದರಿಂದ ಮನಸ್ಸುಗಳು ಸ್ವಲ್ಪ ಮಾತಾಡ್ಬೋದು, ಅದು ಅವ್ರ ಪ್ಯಾಕೆಟ್ಗೆ ಹೋಗ್ತದೆ. ಅದರಿಂದ ನಮ್ಮ ಎಲ್ಲ ಮಹಿಳೆಯರ ಸಹಕಾರ ನಮಗಿದೆ, ಅದೇ ರೀತಿ ಪುರುಷರು ಇದೆ. ನಮ್ಮ ಎಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಏನಿದ್ದಾರೆ ಇವತ್ತು ನಿಮಗೆ ಗೊತ್ತಿದೆ. ಬಂಡೆ ಇವತ್ತು 1,23,000 ಗೆದ್ದಿದ್ದಾರೆ ಅಂದರೆ ಅದೇ ಕುಮಾರಸ್ವಾಮಿ 20,000 10,000 ಗೆಲ್ಲುವಕ್ಕೆ ಮಿಂಟ್ಕಾಡ್ಕೊಂಡು ಗೆದ್ದಿದ್ದಾರೆ. ಇವತ್ತು ರೇವಣ್ಣವರು ಎಷ್ಟೋ ಗೆದ್ದಿದ್ದಾರೆ ನೀವೇ ನೋಡಿ. ಇವತ್ತು ಸುರೇಶ್ ಅವರು 2,30,000 ಇವತ್ತು ಅದಕ್ಕಿಂತ ಲೀಡರ್ ಜಾಸ್ತಿ ಗೆದ್ದರೆ ನನಗೆ ಫೋನ್ ಮಾಡಿ, ಇಲ್ಲ ಅಂದರೆ ಯಾವುದೇ ರೀತಿಯಲ್ಲಿ ನೀವು ಡೌಟ್ ಬಿದ್ದಿದ್ದೀರಿ. ಬೆಂಗಳೂರಲ್ಲಿ ಏನಾಗುತ್ತೆ, RR ನಗರದಲ್ಲಿ ಎಲ್ಲ ಏನೂ ಆಗಲ್ಲ. ಚನ್ನಪಟ್ಟಣದಲ್ಲೇ ನಮ್ದು 15,000 ಓಟಿರೋದು. ಇವತ್ತು ನಾವು ಲೀಡ್ ತಗೋತೀವಿ ಅಂದರೆ ಇವತ್ತಿನ ಚುನಾವಣೆ ಹೆಂಗಿರ್ತದೆ ಅಂತ ಹೇಳ್ತಾ ನಿಮ್ಮ ಎಲ್ಲರೂ ಮಾಡ್ತೀನಿ. ನಾನು ಮುಂದೆ ಚುನಾವಣೆ ಇರೋದು